ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ 47ನೇ ಅಧ್ಯಾಯವನ್ನು ಶುರು ಮಾಡೋಣ. ಮನದೊಳಗೆ ಹೇಳ್ಕೊಳ್ಳೋದಕ್ಕಾಗದೇ ಇರೋಷ್ಟು ಖುಷಿಯನ್ನು ಅನುಭವಿಸ್ತಾ ಇದ್ದ ಉಲ್ಲಾಸ್ ವಿಶ್ವಾಸ್ ತಲೆಗೆ ಪ್ರೀತಿಯಿಂದ ಮೃದುವಾಗಿ ಹೊಡೆದು, ನೀವೆಲ್ಲ ಆಚೆ ಹೋಗೋದು ಬೇಡ, ನಾವೇ ಟೆರೇಸ್ಗೆ ಹೋಗಿ ಮಾತಾಡ್ಕೋತೀವಿ ಅಂತ ಹೇಳಿ ಬಾಂಧವ್ಯಳ ಕೈ ಹಿಡ್ಕೊಂಡು ಟೆರೇಸ್ನ ಹತ್ರ ಎಳ್ಕೊಂಡು ಹೋದ. ಈ ಮುದ್ದಾದ ಜೋಡಿಯನ್ನು ದೂರ ಮಾಡಿ ನಾವೆಂಥ ತಪ್ಪು ಮಾಡಿಬಿಡ್ತಾ ಇದ್ವಿ ಅಂತ ಮರುಗುತ್ತಾ ಉಲ್ಲಾಸ್ ಮಾತಿಗೆ ಎಲ್ಲರೂ ನಕ್ಕು ಮನಸಾರೆ ಅವರಿಬ್ಬರನ್ನ ಹರಿಸಿದ್ರು. ಸುಧಾ ಅವರಿಗೆ, ಕೊನೆಗೂ ನನ್ನ ಆಸೆಯಂತೆ ಬಾಂಧವ್ಯಳೆ ನನ್ನ ಸೊಸೆಯಾಗಿ ಬರ್ತಾ ಇದ್ದಾಳೆ, ನನ್ನ ಮಗನ ಆಸೆಯಂತೆ ಅವನ ಮಡದಿ ಆಗ್ತಾ ಇದ್ದಾಳೆ ಅಂತ ತಿಳಿದು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಮೋಹನ್ ಅವರಿಗೆ ಮಗಳ ಮುಖದಲ್ಲಿನ ಸಂತೋಷ ಕಂಡು ಅವಳ ಆಸೆಯಂತೆ ಎಷ್ಟೋ ವರ್ಷದ ಕನಸು ಇಂದು ನನಸಾಗ್ತಾ ಇದೆ ಅಂತ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಸವಿತಾ ಮತ್ತು ಶಂಕರ್ ಕೂಡ ನಮ್ಮಿಂದ ಆಗ್ತಾ ಇದ್ದ ದೊಡ್ಡ ತಪ್ಪೊಂದು ಸ್ವಲ್ಪದರಲ್ಲೇ ತಿಳಿದು ಎಲ್ಲವೂ ಸುಸೂತ್ರವಾಗಿ ನೆರವೇರಿತಲ್ಲ ಅಂತ ನಿರಾಳವಾಗಿದ್ದರು. ಇಬ್ಬರನ್ನು ಒಟ್ಟಿಗೆ ನೋಡಿದ್ದ ಗೌರಮ್ಮನವರ ಕಣ್ಣಲ್ಲಿ ಆನಂದ ಬಾಷ್ಪ ಶುರುವಾಗಿತ್ತು. ಟೆರೇಸ್ಗೆ ಬಂದ ಉಲ್ಲಾಸ್ ಹಿಡಿದಿದ್ದ ಬಾಂಧವ್ಯಳ ಕೈ ಬಿಟ್ಟು ಸುಮ್ಮನೆ ನಿಂತುಬಿಟ್ಟ. ಅವನ ಮುಖ ನೋಡಿದ್ದ ಬಾಂಧವ್ಯಳಿಗೆ ತಾನು ಅವನಿಗೆ ಅವಮಾನ ಮಾಡಿದ್ದು, ಮದುವೆಗೆ ಒಪ್ಪಿಸೋ ಸಲುವಾಗಿ ಆಡಿದ ಮಾತುಗಳೆಲ್ಲ ನೆನಪಿಗೆ ಬಂದಿದ್ವು. ಅವನ ಕೋಪದ ಹಿಂದಿದ್ದ ಕಾರಣ ನೆನಪಾಗಿ ಅವನ ಹತ್ರ ಹೋಗಿ ಸುಮ್ಮನೆ ನಿಂತು ಉಲ್ಲಾಸ್ ಅಂತ ಮೆಲ್ಲನೆ ಕರೆದಿದ್ಲು. ಏನು ಅನ್ನೋ ಹಾಗೆ ಉಲ್ಲಾಸ್ ಹುಬ್ಬೇರಿಸಿ ಕೇಳಿದಾಗ, ಮಾತಾಡೋಣ ಅಂತ ಇಲ್ಲಿ ಕರ್ಕೊಂಡು ಬಂದು ಏನೂ ಮಾತಾಡದೆ ನಿಂತಿದ್ಯಲ್ಲ, ನನ್ನ ಮೇಲೆ ಕೋಪನಾ ಅಂತ ಕೇಳಿದ್ಲು. ಆಗ ಉಲ್ಲಾಸ್, ನಿನ್ನ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಂಡ್ಲಿ, ತಪ್ಪೆಲ್ಲ ನಂದೆ, ಅದಕ್ಕೆ ನನಗೆ ನಾನೇ ಬೈಕೊಳ್ತಾ ಇದ್ದೆ ಅಂತ ಹೇಳ್ದ. ಆಗ ಬಾಂಧವ್ಯ, ಹೌದು ತಪ್ಪೆಲ್ಲ ನಿಂದಾನೇ ಎಲ್ಲ ಆಗಿದ್ದು ಅಂತ ಮುಖ ಓದಿಸ್ಕೊಂಡು ನಿಂತಳು. ಉಲ್ಲಾಸ್ ಅವಳ ಕಡೆ ನೋಡ್ತಾ ಆಶ್ಚರ್ಯದಿಂದ, ಏನು ನನ್ನಿಂದಾನಾ ಅಂತ ಕೇಳಿದ್ದ. ಮತ್ತಿನ್ನೇನು, ನೀನು ಯಾವಾಗ ಬಂದು ನನಗೆ ಪ್ರಪೋಸ್ ಮಾಡ್ತೀಯೋ ಅಂತ ನಾನು ಎಷ್ಟು ಕಾದಿದ್ದೆ ಗೊತ್ತಾ. ನೀನು ದೊಡ್ಡ ಟ್ಯೂಬ್ಲೈಟ್, ಹೇಗೆ ಹೇಳಿದ್ರೂ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ನಾನೇ ಬಂದು ಪ್ರಪೋಸ್ ಮಾಡಲಿ ಅಂತ ಕಾಯ್ತಾ ಇದ್ದೆ ಅಲ್ವಾ. ವಾತ್ಸಲ್ಯ ಜೊತೆ ಮದುವೆ ಫಿಕ್ಸ್ ಆದಾಗ ಮೂತಿ ಚಿಕ್ಕದು ಮಾಡ್ಕೊಂಡು ಬಂದು ಪ್ಲೀಸ್ ಕಣೆ ಮದುವೆ ಆಗೋಣ ಅಂತ ಹೇಳೋಕೆ ಬಂದಿದ್ಯಲ್ಲ, ಅದನ್ನು ಮುಂಚೆನೇ ಹೇಳಿದಿದ್ರೆ ಇಷ್ಟೆಲ್ಲ ಮದುವೆನೇ ಆಗಿರ್ತಾ ಇತ್ತು ಅಂತ ಹೇಳಿದ್ಲು ಬಾಂಧವ್ಯ. ಉಲ್ಲಾಸ್ ಅವಳ ಮಾತು ಕೇಳಿ ನಗ್ತಾ ಅವಳಿಗೆ ಇನ್ನಷ್ಟು ಹತ್ರ ನಿಂತು, ನೀನು ನನ್ನ ಒಪ್ಕೋತೀಯೋ ಇಲ್ವೋ ಅನ್ನೋ ಭಯ ಇತ್ತು ಕಣೆ, ಆಮೇಲೆ ಆ ಭಯ ಏನೋ ಕಡಿಮೆ ಆಯಿತು. ಆದರೆ ನಿನ್ನ ಮುಂದೆ ನಿಂತು ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋ ಧೈರ್ಯ ಬರಲೇ ಇಲ್ಲ. ಜೊತೆಗೆ ನೀನು ಯಾವತ್ತಿದ್ರೂ ನನಗೆ ಸಿಗ್ತೀಯಾ ಅನ್ನೋ ಓವರ್ ಕಾನ್ಫಿಡೆನ್ಸ್ ಬೇರೆ. ಅದೋಗಲಿ, ಮದುವೆ ಫಿಕ್ಸ್ ಆದಾಗ ಬಂದು ಎಲ್ಲ ಹೇಳಿದ್ದಕ್ಕೆ ಅದೆಷ್ಟು ಡ್ರಾಮಾ ಮಾಡಿದೆ ನೀನು, ಎಷ್ಟೇ ಬೇಡ್ಕೊಂಡ್ರೂ ಸಹ ನನ್ನ ಮಾತೇ ಕೇಳಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದ. ಅವನ ಕೋಪ ಹೇಗೆ ಕಡಿಮೆ ಮಾಡೋದು ಅಂತ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಉಲ್ಲಾಸ್ನ ಕೋಪ ಕಡಿಮೆ ಮಾಡೋದು ಗೊತ್ತಾಗದೆ ಧೈರ್ಯ ಮಾಡಿ ಮಾತು ಶುರು ಮಾಡಿದ್ಲು ಬಾಂಧವ್ಯ. ಆವಾಗ ನನ್ನ ಸಿಚುಯೇಷನ್ ಹಾಗಿತ್ತು, ಅದಕ್ಕೆ ಹಾಗೆಲ್ಲ ಮಾತಾಡಿದ್ದೆ. ನನ್ನ ತಪ್ಪನ್ನು ನನ್ನ ಮೇಲೆ ಹಾಕ್ಬಿಡು. ನೀನು ಮುಂಚೆನೇ ಬಂದು ಪ್ರಪೋಸ್ ಮಾಡಿದಿದ್ರೆ ಖುಷಿಯಾಗಿ ಒಪ್ಕೊಳ್ತಾ ಇದ್ದೆ ನಾನು. ಅದನ್ನು ಬಿಟ್ಟು ಮದುವೆ ಫಿಕ್ಸ್ ಆದಮೇಲೆ ಬಂದಿದೆಯಲ್ಲ, ನಿನಗೇನು ಹೇಳಬೇಕು. ಸದ್ಯ ಆವಾಗಾದರೂ ಬಂದಿಯಲ್ಲ, ಮದುವೆ ಎಲ್ಲ ಆಗಿ ವಾತ್ಸಲ್ಯ ಮನೆಗೆ ಬಂದಾಗ ಬಂದು ಹೇಳಲಿಲ್ಲ, ನನ್ನ ಪುಣ್ಯ ಅಂತ ಅವನನ್ನೇ ಕಿಚ್ಚಾಯಿಸಿದ್ಲು. ಅವನಿಗೂ ಕೋಪ ಸ್ವಲ್ಪ ಕಡಿಮೆ ಆಗಿತ್ತು. ನೀನು ಈ ಥರ ತ್ಯಾಗ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ನನಗೆ ಮೊದಲೇ ಗೊತ್ತಿದ್ದರೆ ಯಾವತ್ತೋ ಬಂದು ಪ್ರಪೋಸ್ ಮಾಡಿರ್ತಿದ್ದೆ. ನೀನು ಯಾವತ್ತಿದ್ರೂ ನನ್ನವಳು ಅನ್ನೋ ನಂಬಿಕೆಯಲ್ಲಿ ಅದನ್ನೆಲ್ಲ ಮರ್ತೇ ಬಿಟ್ಟೆ. ಆದರೂ ನಿನಗೆ ಕೊಬ್ಬು ಕಣೆ, ನನ್ನ ಮದುವೆಗೆ ಒಪ್ಪಿಸ್ಲೇಬೇಕು ಅಂತ ನಿರ್ಧಾರ ಮಾಡಿ ಬಂದು ಶ್ರೇಯಾ ವಿಷಯ, ನನ್ನ ಹಳೆಯ ವಿಷಯ ಎಲ್ಲ ತೆಗೆದುಬಿಟ್ಟಿಯಲ್ಲ. ಬೇರೆಯವರಿಗೆ ಹೆಲ್ಪ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡು ಅಂತ ಹೇಳಿದ್ದ. ಆಗ ಬಾಂಧವ್ಯ, ಅಬ್ಬಾ ನಾನು ಹೇಳೋದು ನಿಜ ಕಣೋ, ನೀನು ಎಷ್ಟು ಸ್ವಾರ್ಥಿ ಆಗಿದ್ಯಾ ಗೊತ್ತಾ ಅಂತ ಅವನನ್ನು ರೇಗಿಸ್ಲಿಕ್ಕೆ ಅಂತಲೇ ಹೇಳಿದ್ಲು. ಆಗ ಉಲ್ಲಾಸ್, ನನ್ನ ಪ್ರೀತಿಗೋಸ್ಕರ ಸ್ವಾರ್ಥಿ ಆದರೆ ತಪ್ಪೇನಿಲ್ಲ, ಅದರ ಉದ್ದೇಶ ಒಳ್ಳೆಯದೇ ಆಗಿರುತ್ತೆ. ನೋಡು, ಇಷ್ಟೆಲ್ಲ ಆದರೂ ನಿನ್ನ ತಪ್ಪು ಕೂಡ ಇತ್ತು ಅಂತ ನೀನು ಒಪ್ಕೊಳ್ತಾನೇ ಇಲ್ಲ, ಎಲ್ಲ ತಪ್ಪನ್ನು ನನ್ನ ಮೇಲೆ ಹಾಕ್ತಾ ಇದೀಯಾ ಅಂತ ಅಂದ. ಬಾಂಧವ್ಯ ಒಳಗೊಳಗೆ ನಗ್ತಾ, ಆಯ್ತಾಯ್ತು ಸಾರಿ, ಇವಾಗೆಲ್ಲ ಮುಗೀತಲ್ಲ, ಇನ್ನೂ ಯಾಕೆ ನನ್ನ ಮೇಲೆ ಕೋಪ, ಸ್ವಲ್ಪ ಆದರೂ ನಗು, ಮುಖ ಸಿಂಟಿಸ್ಕೊಂಡ್ರೆ ಏನು ಚಂದ ಅಂತ ಅವನ ಕೈ ಹಿಡ್ಕೊಂಡ್ಳು. ಬಾಂಧವ್ಯ ಅಷ್ಟು ಹೇಳಿ ಮುಗಿಸೋದ್ರೊಳಗಡೆ ಅವಳನ್ನು ಬಿಗಿಯಾಗಿ ತಬ್ಕೊಂಡು ಹಣೆಗೊಂದು ಸಿಹಿ ಮುತ್ತನಿಟ್ಟು, ಪ್ಲೀಸ್ ಇನ್ಯಾವತ್ತೂ ನನ್ನಿಂದ ದೂರ ಆಗೋ ಯೋಚನೆ ಮಾಡಬೇಡ, ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ದ. ಅವನಿಂದ ಸಿಕ್ಕ ಮೊದಲ ಮುತ್ತು ಬಹಳವೇ ವಿಶೇಷ ಅಂತ ಅನಿಸಿತ್ತವಳಿಗೆ. ಅವನ ಮಾತಿಗೆ ನಕ್ಕು ಅವನನ್ನು ಮತ್ತಷ್ಟು ಬಿಗಿದಪ್ಪಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಳು ಬಾಂಧವ್ಯ. ಉಲ್ಲಾಸ್ನ ಕಳೆದು ಹೋದ ಸಂತೋಷಗಳೆಲ್ಲ ಮರಳಿ ಅವನನ್ನು ಸೇರಿದ ಮೇಲೆ ಹೊಸ ಹುಮ್ಮಸ್ಸು ಅವನ ಜೊತೆಯಾಗಿತ್ತು. ಬಾಂಧವ್ಯಳಿಗೆ ತನ್ನ ಪ್ರೀತಿ ಸಿಕ್ಕ ಆನಂದ, ಜೊತೆಗೆ ಮದುವೆ ಆಗ್ತಾ ಇದ್ದೀನಲ್ಲ ಅನ್ನೋ ಸಂಭ್ರಮ. ಆದರೆ ಈ ಸಡಗರವನ್ನು ಮನಸಾರೆ ಆಚರಿಸೋದಕ್ಕೆ ಮನಸ್ಸೇಕೋ ಹಿಂದೇಟಾಗ್ತಾ ಇತ್ತು. ವಾತ್ಸಲ್ಯ ಬಗ್ಗೆ ಯಾವುದೇ ಸುದ್ದಿ ತಿಳಿಯದೇ ಇದ್ದಾಗ ಮನೆಯವರೆಲ್ಲ ಕಂಗಾಲಾಗಿದ್ದರು.
ಅವಳನ್ನು ಹುಡ್ಕೋ ಸಲುವಾಗಿ ಶಂಕರ್ ಮತ್ತು ಮೋಹನ್ ಮೈಸೂರುವರೆಗೆ ಹೋಗಿ ಬಂದಾಗಿತ್ತು. ಭರತ್ ಕೂಡ ತಲೆಮರೆಸ್ಕೊಂಡಿದ್ದಾನೆ ಅನ್ನೋದು ತಿಳಿದ ಮೇಲೆ ಅವರಿಗೆ ಮತ್ತಷ್ಟು ಗಾಬರಿ ಆಗಿತ್ತು. ಮುಂದೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಪೊಲೀಸ್ ಕಂಪ್ಲೇಂಟ್ ಕೊಡೋ ಬಗ್ಗೆ ಯೋಚನೆ ಮಾಡ್ತಿದ್ರು. ವಾತ್ಸಲ್ಯ ವಿಷಯವಾಗಿ ಮನೆಯವರೆಲ್ಲರೂ ಬೇಸರದಲ್ಲಿದ್ದರೂ ಮದುವೆ ತಯಾರಿ ಮಾತ್ರ ಜೋರಾಗಿ ನಡೀತಾ ಇತ್ತು. ಸುಧಾ ಮತ್ತು ಸವಿತಾ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು. ಗೌರಮ್ಮನವರು ಆದಷ್ಟು ಬೇಗ ವಾತ್ಸಲ್ಯ ಸಿಕ್ಕೋ ಈ ಮನೆಗೆ ಬರುವಂತಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಮದುವೆ ಕಾರ್ಯಗಳ ಮೇಲ್ವಿಚಾರಣೆನ ವಹಿಸ್ಕೊಂಡಿದ್ರು. ವಿಶ್ವಾಸ್ಗೆ ಎಲ್ಲಿಲ್ಲದ ಸಂಭ್ರಮ. ಅಣ್ಣ ಮತ್ತು ಬಾಂಧವ್ಯಗಳನ್ನು ರೇಗಿಸ್ತಾ ಮದುವೆ ಮನೆಯಲ್ಲಿ ಮಾಡಬೇಕಾದಂಥ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದ. ಬಾಂಧವ್ಯ ಮತ್ತು ಉಲ್ಲಾಸ್ ಮದುವೆ ವಿಷಯ ತಿಳಿದ ಸಂತೋಷ್ ಕೂಡ ಎಲ್ಲರಷ್ಟೇ ಖುಷಿಪಟ್ಟಿದ್ದ. ಆದರೆ ವಾತ್ಸಲ್ಯ ಮನೆ ಬಿಟ್ಟು ಹೋದ ವಿಷಯ ತಿಳಿದು ಅವಳ ಮೇಲೆ ಮೊದಲಿನ ಕೋಪ ಬಂತಿತ್ತಾದರೂ ಅವಳೆಲ್ಲಿ ಹೋದ್ಲೋ ಅನ್ನೋ ಆತಂಕ ಕೂಡ ಅವನಲ್ಲಿ ಮನೆ ಮಾಡಿತ್ತು. ನಾನು ಅವಳಿಗೆ ಸಮಾಧಾನವಾಗಿ ತಿಳಿ ಹೇಳಿದರೆ ಅವಳು ಖಂಡಿತ ನನ್ನ ಮಾತು ಕೇಳ್ತಾ ಇದ್ಲು, ಆದರೆ ನಾನೇ ದುಡುಕಿ ಆತರ ಪಟ್ಬಿಟ್ಟೆ ಅಂತ ತನ್ನ ಮೇಲೆ ತಾನೇ ಬೇಸರ ಮಾಡ್ಕೊಂಡಿದ್ದ ಸಂತೋಷ್. ಒಂದು ಭಾನುವಾರ ಬಾಂಧವ್ಯ ಮನೆಯಲ್ಲಿ ಒಬ್ಬಳೇ ಕುಳಿತು ವಾತ್ಸಲ್ಯಳ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಮೋಹನ್ ಮತ್ತು ಶಂಕರ್ ವಾತ್ಸಲ್ಯಳ ಹುಡುಕಾಟದಲ್ಲಿ ಮುಳುಗಿ ಹೋಗಿದ್ರು. ಭರತ್ನ ಫ್ರೆಂಡ್ಸು ಮತ್ತು ಅವನ ಪರಿಚಯದವರ ಮನೆಗೆ ಹೋಗಿ ಅವನ ಬಗ್ಗೆ ಮಾಹಿತಿ ಕಲೆ ಹಾಕ್ತಾಯಿದ್ರು. ಉಲ್ಲಾಸ್ ಬಾಂಧವ್ಯಳನ್ನ ಹೊರಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಮನೆಗೆ ಬಂದಾಗ ಅವಳು ಯೋಚನೆಗಳ ಮಧ್ಯೆ ಮೈಮರೆತು ಕೂತ್ಕೊಂಡ್ಬಿಟ್ಟಿದ್ಲು. ಉಲ್ಲಾಸ್ ನಿಧಾನವಾಗಿ ಹೋಗಿ ಹಿಂದಿನಿಂದ ಅವಳ ಕಣ್ಮುಚ್ಚಿದ್ದ. ನೀನೇ ಅಂತ ನನಗೆ ಗೊತ್ತಾಯಿತು, ಸಾಕು ಮಾಡು ನಾಟಕ ಅಂತ ಬಾಂಧವ್ಯ ಹೇಳಿತು. ಆಗ ಉಲ್ಲಾಸ್, ಗೊತ್ತಾಗೋಯ್ತಾ, ಪರವಾಗಿಲ್ವೇ, ಇವಾಗಿವಾಗ ಸ್ವಲ್ಪ ಬುದ್ಧಿ ಬರ್ತಿದೆ ನಿನಗೆ ಅಂತ ಅವಳನ್ನು ರೇಗಿಸಿದ್ದ. ಅವನ ಮಾತಿಗೆ ಏನೂ ಪ್ರತಿಕ್ರಿಯಿಸದೆ ಸುಮ್ಮನೆ ಕೂತಿದ್ದ ಅವಳನ್ನು ಕಂಡು, ಏನಾಯ್ತೆ, ಯಾಕೆ ಮುಖ ಹೀಗೆ ಮಾಡ್ಕೊಂಡು ಕೂತಿದ್ಯಾ ಅಂತ ಅವಳ ಗಲ್ಲ ಹಿಡಿದು ಕೇಳಿದ್ದ. ಅವನನ್ನು ತಬ್ಕೊಂಡು ಎದೆ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿದವಳು, ನಿನ್ನ ಹಗ್ ಮಾಡಿದರೆ ನಿನ್ನ ಹಾರ್ಟ್ ಬೀಟ್ಸ್ ನನಗೆ ಕೇಳುತ್ತೆ, ಅದನ್ನು ಕೇಳೋದು ನನಗೆ ತುಂಬ ಇಷ್ಟ ಅಂತ ಹೇಳಿದ್ಲು. ಏನೋ ಕೇಳಿದ್ರೆ ಇನ್ನೇನೋ ಹೇಳ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡು ಉಲ್ಲಾಸ್, ಹೌದು ಕಣೆ ಕುಳ್ಳಿ, ನೀನಿರೋ ಹೈಟ್ಗೆ ಹಗ್ ಮಾಡಿದಾಗ ಹಾರ್ಟ್ ಬೀಟೇ ಕೇಳೋಕ್ಕಾಗೋದು, ಸದ್ಯ ಇನ್ನೂ ಸ್ವಲ್ಪ ಹೈಟ್ ಏನಾದರೂ ಇದ್ದಿದ್ರೆ ನನ್ನ ತಲೆ ಜುಟ್ಟು ಹಿಡಿತಾ ಇದ್ದೆ ಅನಿಸುತ್ತೆ ಅಂತ ಅವಳನ್ನು ಮತ್ತಷ್ಟು ರೇಗಿಸಿದ್ದ. ಬಾಂಧವ್ಯ ಹುಸಿಮುನಿಸಿ ತೋರುತ್ತಾ ಅವನನ್ನು ದೂರ ತಳ್ಳಿದಾಗ ಕೈ ಹಿಡಿದು ಮತ್ತೆ ಅವಳನ್ನು ಗಟ್ಟಿಯಾಗಿ ತಬ್ಕೊಂಡು ಕೆನ್ನೆಗೆ ಮುತ್ತಿಟ್ಟು ತನ್ನ ಬೊಗಸೆಯಲ್ಲಿ ಅವಳ ಮುಖ ಹಿಡ್ಕೊಂಡು, ಯಾಕೆ ಡಲ್ಲಾಗಿದೆಯಾ ಅಂತ ಕೇಳಿದೆ. ಏನಾಯಿತು ಅಂತ ಮತ್ತೆ ಕೇಳಿದ್ದ. ಉಲ್ಲಾಸ್, ನನ್ನ ಲೈಫ್ನಲ್ಲಿ ಏನೇ ಖುಷಿ ಪಡೋವಂಥ ಇನ್ಸಿಡೆಂಟ್ ಬಂದರೂ ಅದರ ಜೊತೆನೇ ದುಃಖ ಕೂಡ ಬರುತ್ತೆ. ಅಮ್ಮ ಮತ್ತು ವಾತ್ಸಲ್ಯ ಸಿಕ್ಕಾಗ ಖುಷಿ ಏನೋ ಆಗಿತ್ತು, ಆದರೆ ಎಲ್ಲಿ ಪಪ್ಪನಿಂದ ದೂರ ಆಗಿಬಿಡ್ತೀನೋ ಅನ್ನೋ ಭಯ ಕೂಡ ಇತ್ತು. ಇವಾಗ ನಿನ್ನ ಜೊತೆ ಮದುವೆ ಆಗ್ತಿದೆ, ಆದರೆ ಅದನ್ನು ಎಂಜಾಯ್ ಮಾಡೋ ಮನಸ್ಸೇ ಇಲ್ಲ. ಅಮ್ಮ ವಾತ್ಸಲ್ಯ ಮೇಲೆ ಕೋಪ ಮಾಡಿಕೊಂಡು ಅವಳನ್ನು ಹುಡ್ಕೋದು ಬೇಡ ಅಂತ ಸುಮ್ಮನೆ ಮಾತಿಗೆ ಹೇಳಿದ್ದಾರೆ ಅಷ್ಟೇ, ಆದರೆ ದಿನ ಅವಳನ್ನು ನೆನಪು ಮಾಡಿಕೊಂಡು ಎಷ್ಟು ಕೊರಗ್ತಾ ಇದ್ದಾರೆ ಅಂತ ಗೊತ್ತಾ ಅಂತ ಹೇಳಿದ್ಲು ಬಾಂಧವ್ಯ. ಆಗ ಉಲ್ಲಾಸ್ ಅವಳ ಮನದ ಆತಂಕಕ್ಕೆ ಕಾರಣ ತಿಳ್ಕೊಂಡು, ನೋಡು, ಅತ್ತೆ ಸಿಕ್ಕಿದಾಗ ಸ್ವಲ್ಪ ದಿನ ಕಷ್ಟ ಅನ್ನಿಸ್ತು, ಆಮೇಲೆ ಎಲ್ಲ ಸರಿ ಹೋಯ್ತು ಅಲ್ವಾ. ಇವಾಗ ನಿನ್ನ ಮದುವೆ ಆಗ್ತಿರೋದೇ ವಾತ್ಸಲ್ಯ ಮನೆ ಬಿಟ್ಟು ಹೋಗಿದ್ದಕ್ಕೆ. ಹಾಗಂತ ನಾನು ಅವಳನ್ನು ಮರೆತು ನಮ್ಮ ಪಾಡಿಗೆ ನಾವು ಇರೋದಕ್ಕಾಗಲ್ಲ. ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ ಬಂದು, ವಾತ್ಸಲ್ಯ ಎಲ್ಲೇ ಇದ್ದರೂ ಹುಡುಕಿ ಕರ್ಕೊಂಡು ಬರೋ ಜವಾಬ್ದಾರಿ ನನ್ನದು. ನೀನು ಈ ಥರ ಡಲ್ ಆಗಿದ್ರೆ ನೋಡೋಕೆ ಚೆನ್ನಾಗಿರಲ್ಲ, ಸ್ವಲ್ಪ ನಗು ಅಂತ ಹೇಳಿ ಅವಳನ್ನು ಕಚಗಳಿ ಇಟ್ಟು ಅವಳನ್ನು ನಗಿಸೋದಕ್ಕೆ ಪ್ರಯತ್ನಿಸಿ ಯಶಸ್ವಿಯಾಗಿದ್ದ. ಬಾಂಧವ್ಯ ಮನಸಾರೆ ನಕ್ಕು, ಅವಳು ಸಿಕ್ಕರೆ ಸಾಕಾಗಿದೆ ನನಗೆ, ಮದುವೆಗೆ ಇನ್ನು 20 ದಿನ ಇರೋದು, ಅಷ್ಟರಲ್ಲಿ ಸಿಕ್ಕರೆ ಒಳ್ಳೆಯದು ಅಂತ ಅಂದ್ಲು. ಆಗ ಉಲ್ಲಾಸ್ ಕುತೂಹಲದಿಂದ, ಅಷ್ಟರಲ್ಲಿ ಸಿಕ್ಕರೆ ಅವಳ ಜೊತೆನೇ ನನ್ನ ಮದುವೆ ಮಾಡೋ ಪ್ಲ್ಯಾನ್ ಏನಾದರೂ ಇದೆಯಾ ಅಂತ ಕೇಳಿದ್ದ. ಅವನ ಆತಂಕ ಕಂಡು ನಗ್ತಾ ಅವನ ಕೆನ್ನೆಯನ್ನು ಜೋರಾಗಿ ಹಿಂಡಿದ ಬಾಂಧವ್ಯ, ಓಹೋ ಸಮಾಧಾನ, ಹಾಗೆಲ್ಲ ಏನಾದರೂ ಅಂದ್ಕೊಂಡಿದ್ರೆ ಇವತ್ತೇ ಅದನ್ನು ಮನಸ್ಸಿಂದ ಆಚೆ ಹಾಕ್ಬಿಡು. ಎಲ್ಲರೂ ಒಪ್ಪಿದ್ದಾಗಿದೆ, ಇನ್ನೇನೇ ಇದ್ದರೂ ನಾನು ನಿನ್ನೆ ಮದುವೆ ಆಗೋದು, ಬೇರೆ ಹುಡುಗಿ ಜೊತೆ ಮದುವೆ ಅಲ್ಲ, ಬೇರೆ ಹುಡುಗಿ ಬಗ್ಗೆ ಯೋಚನೆ ಮಾಡಿದ್ರೂ ಸಾಕು, ಮಾಡ್ತೀನಿ ನಿನಗೆ ಅಂತ ಬೆದರಿಸಿದ್ಲು. ಅವಳ ಮಾತು ಕೇಳಿ ಉಲ್ಲಾಸ್, ಅಬ್ಬಾ ಸದ್ಯ ಇವಾಗ ಸಮಾಧಾನ ಆಯಿತು, ತ್ಯಾಗ ಮಾಡೋದ್ರಲ್ಲಿ ನಿಂದು ಎತ್ತಿದ ಕೈ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ ಇತ್ತು. ಅದು ಸರಿ, ಅಂಕಲ್ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಸುತ್ತಮುತ್ತ ನೋಡಿದ್ದ. ಆಗ ಬಾಂಧವ್ಯ, ಪಪ್ಪ ಮತ್ತು ಶಂಕರ್ ಅಂಕಲ್ ಎಲ್ಲೋ ಹೋಗಿದ್ದಾರೆ, ಅದೇ ಆ ಭರತ್ ರಿಲೇಟಿವ್ಸ್ ಹತ್ರ ಹೋಗಿ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಬರ್ತೀವಿ ಅಂತ ಹೇಳ್ತಿದ್ರು. ಅವಳಿಗೇನೂ ಆಗದೆ ನಮ್ಮ ಕೈಗೆ ಸಿಕ್ಕರೆ ಸಾಕು ಅಂತ ಮತ್ತೊಮ್ಮೆ ವಾತ್ಸಲ್ಯಳನ್ನು ನೆನಪು ಮಾಡ್ಕೊಂಡಿದ್ಲು. ಓ, ಅಂದರೆ ಮನೆಯಲ್ಲಿ ನಾನು ನೀನು ಇಬ್ಬರೇನಾ ಅಂತ ಕಣ್ಣು ಹೊಡೆದು ತುಂಟನ ಹಾಗೆ ಕೇಳಿದ್ದ. ಆಗ ಬಾಂಧವ್ಯ, ಸುಮ್ಮನೆ ಇದ್ದರೆ ಸರಿ, ಇವಾಗ ಏನೋ ಗೊತ್ತಿರೋ ಹುಡುಗ ಅಂತ ಸಲಿಗೆ ಕೊಟ್ಟರೆ ಅಡ್ವಾಂಟೇಜ್ ತಗೋತೀಯಾ ಅಂತ ನಗ್ತಾ ಹೇಳಿದ್ಲು. ಅಂಕಲ್ ಮನೆಯಲ್ಲಿಲ್ಲ ಅಂತ ಹಿಂಟ್ ಕೊಟ್ಟ ಮೇಲೂ ನಾನು ಹೆಂಗೆ ಸುಮ್ಮನೆ ಇರಲಿ ಅಂತ ಅವಳನ್ನು ಒಪ್ಕೊಂಡು ಮುತ್ತಿನ ಮಳೆಗರೆದಿದ್ದ ಉಲ್ಲಾಸ್. ಇಬ್ಬರು ಹೊರಗಡೆ ಹೋಗೋ ವಿಷಯ ಮರೆತು ಮಾತಾಡ್ತಾ ಕೂತ್ಬಿಟ್ಟಿದ್ರು. ಹೊತ್ತು ಕಳೆದದ್ದೇ ಗೊತ್ತಾಗಲಿಲ್ಲ. ಬಾಂಧವ್ಯಳಿಗೆ ಮಾತು ಕೊಟ್ಟ ಹಾಗೆ ಆದಷ್ಟು ಬೇಗ ವಾತ್ಸಲ್ಯಳನ್ನು ಹುಡುಕಿ ಕರ್ಕೊಂಡು ಬರೋ ಅಂತ ದೃಢ ನಿರ್ಧಾರ ಮಾಡಿದ್ದ ಉಲ್ಲಾಸ್.
ಮೋಹನ್ ಮತ್ತು ಶಂಕರ್ ಏನೆಲ್ಲ ಪ್ರಯತ್ನ ಪಟ್ಟರೂ ಭರತ್ನ ಸುಳುವಾಗಲಿ ವಾತ್ಸಲ್ಯಳ ಬಗ್ಗೆ ಯಾವುದೇ ಮಾಹಿತಿ ಆಗಲಿ ಸಿಗಲೇ ಇಲ್ಲ. ಮೈಸೂರಿನಲ್ಲಿ ಅವನ ಬಗ್ಗೆ ವಿಚಾರಿಸಿದಾಗ ಅವನನ್ನು ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಯಾವುದೋ ಹುಡುಗಿ ಜೊತೆ ನೋಡಿದ್ವಿ ಅಂತ ಕೆಲವರು ಹೇಳಿದರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ವಿಷಯ ಬೇರೆಯವರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹಾಗೆ ಮಾಡೋದಕ್ಕೋಗದೆ ತಾವೇ ಹುಡ್ಕೋ ಪ್ರಯತ್ನ ಮಾಡ್ತಾಯಿದ್ರು ಶಂಕರ್ ಮತ್ತು ಮೋಹನ್. ಉಲ್ಲಾಸ್ ಮತ್ತು ಸಂತೋಷ್ ಕೂಡ ತಮ್ಮ ಸ್ನೇಹಿತರ ಸಹಾಯ ತೆಗೆದುಕೊಂಡು ಕೆಲವು ಕಡೆ ಹೋಗಿ ವಾತ್ಸಲ್ಯಳಿಗಾಗಿ ಹುಡುಕಾಟ ನಡೆಸಿದರು. ಉಲ್ಲಾಸ್ ಮತ್ತು ಬಾಂಧವ್ಯ ಮದುವೆಗೆ ಇನ್ನೊಂದು ವಾರ ಅಷ್ಟೇ ಸಮಯ ಇತ್ತು. ಮದುವೆಗೆ ಸಂಬಂಧಿಸಿದ ಶಾಸ್ತ್ರಗಳೆಲ್ಲ ಅದಾಗಲೇ ಶುರುವಾಗ್ಬಿಟ್ಟಿದ್ವು. ಎರಡೂ ಮನೆಗಳಲ್ಲಿ ಮದುವೆ ಸಂಭ್ರಮ ಎದ್ದು ಕಾಣಿಸ್ತಾ ಇತ್ತು. ನಿತ್ಯ ಮತ್ತು ನಿಶಾ ತಮ್ಮ ಕೆಲಸಗಳಿಂದ ಬಿಡುವು ಮಾಡಿಕೊಂಡು ಮದುಮಗಳ ಜೊತೆಯಾಗಿ ನಿಂತರು. ಸಂತೋಷ್, ಸಂದೀಪ್ ಮತ್ತು ಮನೋಜ್ ಉಲ್ಲಾಸ್ಗೆ ನೆರವಾಗ್ತಾಯಿದ್ರು. ಎಲ್ಲರೂ ಒಟ್ಟಿಗೆ ಸೇರಿದಾಗ ತಮ್ಮ ಕಾಲೇಜ್ ದಿನಗಳ ನೆನಪು ಮಾಡಿಕೊಂಡು ಹರಟೆ ಹೊಡೆಯುತ್ತಾ ನಗುತ್ತಾ ಉಲ್ಲಾಸ್ನನ್ನು ರೇಗಿಸ್ಕೊಂಡು ಮದುವೆ ಮನೆಗೆ ಮತ್ತಷ್ಟು ಕಳೆಯನ್ನು ತಂದುಕೊಟ್ಟಿದ್ರು. ನಿಶಾ ಮತ್ತು ನಿತ್ಯ ಸೇರಿದ ಮೇಲೆ ಕೇಳಬೇಕೇ, ಬಾಂಧವ್ಯಳನ್ನು ರೇಗಿಸಿ ಅವಳು ನಾಚಿ ನೀರಾಗೋ ಹಾಗೆ ಮಾಡ್ತಾಯಿದ್ರು. ಮದುವೆ ಮನೆ ಅಂದರೆ ಮನೆ ತುಂಬ ಜನ, ಮಾತು, ಹರಟೆ, ನಗು. ಮೊಮ್ಮಕ್ಕಳ ಮದುವೆ ಸಂಭ್ರಮವನ್ನು ನೋಡ್ತಾ ಗೌರಮ್ಮನವರು ಬಹಳ ಸಂಭ್ರಮ ಪಟ್ಕೊಂಡು ಮನ ತುಂಬ ಖುಷಿಯನ್ನೇ ತುಂಬಿಕೊಂಡಿದ್ರು. ವಾತ್ಸಲ್ಯ ಮನೆಯಲ್ಲಿಲ್ಲ ಅನ್ನೋ ಕೊರಗೊಂದು ಬಿಟ್ಟರೆ ಆ ಮದುವೆ ಮನೆಯಲ್ಲಿ ಬೇರೆ ಇನ್ಯಾವ ಕೊರತೆಯೂ ಇರಲಿಲ್ಲ. ಸುಧಾ ಮತ್ತು ಸವಿತಾ ಅವರಿಗೆ ಮಾಡೋದಕ್ಕೆ ಕೈ ತುಂಬ ಕೆಲಸ ಇದ್ದರೂ ಸ್ವಲ್ಪವೂ ದಣಿವಿಲ್ಲ. ಎಷ್ಟೇ ಓಡಾಟ ಇದ್ದರೂ ಖುಷಿ ಖುಷಿಯಾಗಿ ಎಲ್ಲವನ್ನು ಸರಿದೂಗಿಸ್ಕೊಂಡು ಮದುವೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ಒಂದು ವಾರ ಕಳೆದದೇ ತಿಳಿಯಲಿಲ್ಲ. ಅಂದು ಬಾಂಧವ್ಯ ಮತ್ತು ಉಲ್ಲಾಸ್ನ ಮದುವೆಯ ದಿನ. ಅವರಿಬ್ಬರ ಎಷ್ಟೋ ವರ್ಷದ ಕನಸು ನನಸಾಗೋ ಕಾಲ ಹತ್ರಕ್ಕೆ ಬಂದಿತ್ತು. ಬಾಂಧವ್ಯ ಆನಂದದ ತುತ್ತ ತುದಿಯಲ್ಲಿ ತೇಲಾಡ್ತಾ ಇದ್ಲು. ಉಲ್ಲಾಸ್ಗೆ ಯಾವುದೋ ದೊಡ್ಡ ಗೆಲುವು ಸಿಕ್ಕ ಸಂಭ್ರಮ. ಬಂಗಾರದ ಬಣ್ಣದ ಸೀರೆಯಲ್ಲಿ ಬಾಂಧವ್ಯ ಗೊಂಬೆಯ ಹಾಗೆ ಕಾಣ್ತಾ ಇದ್ದರೆ ಉಲ್ಲಾಸ್ ಕೂಡ ಅವಳನ್ನು ಮೀರಿಸುವಷ್ಟು ಅಂದವಾಗಿ ಕಾಣಿಸ್ತಾ ಇದ್ದ. ತೊಟ್ಟಿದ್ದ ಒಡವೆಗಳು, ಬ್ಯೂಟಿಷಿಯನ್ ಕೈಚಳಕದಿಂದ ಮಾಡಿದ್ದ ಅಲಂಕಾರದಿಂದ ಬಾಂಧವ್ಯಳ ಅಂದ ಮತ್ತಷ್ಟು ಸೊಗಸಾಗಿ ಕಾಣಿಸ್ತಾ ಇತ್ತು. ಮದುಮಗಳ ವೇಷದಲ್ಲಿ ಅವಳನ್ನು ಕಂಡವ ಹೆಚ್ಚು ಕಡಿಮೆ ಕಳೆದೇ ಹೋಗಿದ್ದ. ಅವಳನ್ನು ಸೀರೆಯಲ್ಲಿ ಮೊದಲೆಲ್ಲ ನೋಡಿದ್ದನಾದರೂ ಈ ಅಲಂಕಾರದಲ್ಲಿ ಅಪ್ಸರೆಯ ಹಾಗೆ ಕಾಣುತ್ತಿರುವವಳಿಂದ ನೋಟ ಕೀಳಲಾಗುತ್ತಿರಲಿಲ್ಲ ಉಲ್ಲಾಸ್ಗೆ. ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡ್ತಾ ಇದ್ದವನು ಇದನ್ನು ಕಂಡ ವಿಶ್ವಾಸ್, ಅಣ್ಣ ಸಾಕು ಬಿಡೋ ನೋಡಿದ್ದು, ಅವಳಿಗೆ ಬೇರೆಯವರ ದೃಷ್ಟಿ ಆಗೋದಿಲ್ಲ, ನಿನ್ನ ದೃಷ್ಟಿನೇ ಆಗ್ಬಿಡುತ್ತೆ ಅಂತ ಹೇಳಿ ಕಾಲೆಳೆದಿದ್ದ. ಅವನ ಮಾತಿಗೆ ಎಲ್ಲರೂ ಗೊಳ್ಳನೆ ನಕ್ಬಿಟ್ಟಿದ್ರು. ಮದುವೆಗೆ ಬಂದಿದ್ದ ಬಂಧುಗಳಿಗೆಲ್ಲ ವಾತ್ಸಲ್ಯಳ ಅನುಪಸ್ಥಿತಿ ಅರಿವಾಗಿತ್ತು. ಬೇಕೆಂದೇ ಸುಧಾ ಮತ್ತು ಸವಿತಾ ಅವರನ್ನು ವಾತ್ಸಲ್ಯಳ ಬಗ್ಗೆ ಕೇಳ್ತಾ ಇದ್ರು. ವಿಷಯ ಗೊತ್ತಿದ್ದ ಕೆಲವರು ಪಕ್ಕದಲ್ಲಿದ್ದವರ ಜೊತೆ ಆಗಲೇ ಗುಸುಗುಸು ಶುರು ಮಾಡಿದರು. ತಾಳಿ ಕಟ್ಟೋ ಸಮಯ ಹತ್ರ ಬಂದಾಗ ಬಾಂಧವ್ಯಳ ಕಣ್ಣಲ್ಲಿ ಕಣ್ಣೀರು ಕಾಣಿಸ್ಕೊಂಡಿತ್ತು. ತನ್ನ ಎಷ್ಟೋ ವರ್ಷದ ಪ್ರೀತಿ ಫಲಿಸಿ ಸ್ನೇಹಿತನಾಗಿದ್ದವ ಬಾಳ ಸಂಗಾತಿಯಾಗಿ ಬರುವ ಈ ಶುಭ ಸಂದರ್ಭದಲ್ಲಿ ಅವಳ ಕಣ್ಣಲ್ಲಿದ್ದಿದ್ದು ಕಣ್ಣೀರಲ್ಲ, ಆನಂದ ಬಾಷ್ಪ. ಹಿರಿಯರ ಸಮ್ಮುಖದಲ್ಲಿ ಬಾಂಧವ್ಯ ಮತ್ತು ಉಲ್ಲಾಸ್ ಸತಿಪತಿಗಳಾಗಿದ್ದರು. ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಬಾಂಧವ್ಯ ಮತ್ತು ಉಲ್ಲಾಸ್ ಮದುವೆ ಸುಸೂತ್ರವಾಗಿ ನಡೆದಿತ್ತು. ಇಬ್ಬರಿಗೂ ತಮ್ಮ ಪ್ರೀತಿ ಫಲಿಸಿದ್ದರಿಂದ ಬಹಳವೇ ಖುಷಿಯಾಗಿದ್ರು. ಹಾಗಾದರೆ ವಾತ್ಸಲ್ಯ ಎಲ್ಲಿಗೆ ಹೋದ್ಲು? ಅವಳು ನಿಜಕ್ಕೂ ಸಿಗೋದೇ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.